ಜನಕ್ಕೆ ಏನತ್ತೆ? ಚಾರುನ ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ ಕಣೆ. ಯಾಕತ್ತೆ? ನಮ್ ಚಾರುಗಿನ್ನು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಗಂಡನ್ನ ಕಳ್ಕೊಂಡು ಒಂಟಿ ಮರ ಆಗಿ ಹೋಗ್ಬಿಟ್ಲಲ್ಲ. ಅವಳ ಮುಂದಿನ ಭವಿಷ್ಯ ನೆನೆಸ್ಕೊಂಡ್ರೆ ನನಗೆ ಹಗಲು ಊಟ ಸೇರಲ್ಲ, ರಾತ್ರಿ ನಿದ್ರೆ ಬರಲ್ಲ. ತುಂಬಾ ತುಂಬಾ ಸಂಕಟ ಆಗುತ್ತೆ ಕಣೆ. ಯೋಚನೆ ಮಾಡ್ಬೇಡಿ ಅತ್ತೆ. ಅವಳು ಎದುರಿಗೆ ಬಂದು ಎದೆಗೆ ಚಾಕು ಹಾಕಿದಾಗ ಆ ನೋಗಿದ್ದ ನನ್ನ ಸಾಯಿಸಕ್ಕೆ ಬಂದಿರೋದು ನನ್ನ ರುಕ್ಕುನೆ, ನಾನು ಪ್ರೀತಿಸಿದ ರುಕ್ಕುನೆ ಅಂತ ನಮ್ಮ ಕೃಷ್ಣ ಎಷ್ಟು ನೋವು ತಿಂದಿರ್ತಾನಲ್ವಾ. ಅವನ್ ಮನ್ಸು ಮಾಡಿದಿದ್ರೆ ಅಲ್ಲೇ ಎಲ್ಲರನ್ನು ಸಾಯಿಸಿ ಬರ್ತಾ ಇದ್ದ. ಆದರೆ ಅವನ್ ಪ್ರಾಣ ಬಿಟ್ಟ. ಯಾರಿಗೋಸ್ಕರ? ನನಗೋಸ್ಕರ ಮೇಡಮ್. ವೈಶಾಖತ್ಗೆ ಈಗ ಬದಲಾಗಿದ್ದಾರೆ. ಮೊದಲು ನಾನು ಅವ್ರನ್ನ ಕೆಟ್ಟೋರು ಅಂತ ಹೇಳ್ದೆ, ನೀವು ನಂಬಲೇ ಇಲ್ಲ. ರುಕ್ಕುನು ಕೆಟ್ಟೋಳು ಅಂತ ಹೇಳ್ದೆ, ನೀವು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ರಾಜಿ ಮನೆಗೆ ಬಂದಾಗ ಮೋಸ ಮಾಡಕ್ ಬಂದಿದ್ದಾಳೆ ಅಂತ ಹೇಳ್ದೆ, ನೀವು ನನ್ನ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ. ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ನಮ್ ಕೃಷ್ಣ ನಮ್ ಜೊತೆ ಈಗ ಇರ್ತಿದ್ದಲ್ವೇನೋ ರಾಮಾಚಾರಿ. ಈಗ ಇದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಮುಂದೆ ಇಂಥ ತಪ್ಪಾಗಬಾರ್ದು. ಇಷ್ಟು ಮಾಡಿದವರು ಮುಂದೆ ಏನಾದ್ರೂ ಮಾಡೇ ಮಾಡ್ತಾರೆ. ಅವ್ರ ಮುಂದಿನ ಉದ್ದೇಶ ನಿಮ್ಮ ಹೊಟ್ಟೆಲಿರೋ ನಮ್ಮ ಮಗುವನ್ನ ಸಾಯಿಸೋದು. ಆಮೇಲೆ ನಿಮ್ಮನ್ನ ಈ ಮನೆಯಿಂದ ಕರ್ಕೊಂಡು ಹೋಗುತ್ತೆ. ಅಲ್ಲ ಸಾಬ್, ಆ ಜಯಶಂಕರ್ ಆಸ್ತಿ ಹೊಡಿಬೇಕು ಅಂತ ಆ ಮಾನ್ಯತಾ ಮಾತು ಕಟ್ಕೊಂಡು ನೀವು ಅಷ್ಟೆಲ್ಲ ಕಷ್ಟಪಟ್ಟು ರಾಮಾಚಾರಿನ ಸಾಯಿಸಿದ್ರಿ. ಈಗ ನೋಡಿದ್ರೆ ಆ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಸಾಬ್. ಆ ಮಾನ್ಯತಾ ನೀವು ತಗೊಂಡಿರೋ ರಿಸ್ಕ್ಗೆ ಸ್ವಲ್ಪನೂ ಬೆಲೆ ಕೊಡದೆ ನೀವು ಮಾಡಿರೋ ಸಹಾಯನೆಲ್ಲ ಮರೆತು ಯಾಮಾರಿಸಿದ್ದಾಳೆ ಸಾಬ್ ನಿಮ್ಗೆ. ನನಗೂ ವರಿ ಆಗ್ತಿದೆ ವರುಣ್. ಆಗ ಅವಳು ಮಾತಾಡೋ ಸ್ಟೈಲೇ ಬೇರೆ ಇದೆ, ಅರೆ ಈಗ ಅವಳು ಮಾತಾಡೋ ಸ್ಟೈಲೇ ಬೇರೆ ಇದೆ. ಹೌದು ಸಾಬ್, ಆಗ ಮಾತಾಡ್ಬೇಕಾದ್ರೆ ಭಯ ಭಕ್ತಿ ಎಲ್ಲ ಇತ್ತು, ಈಗ ನೋಡಿದ್ರೆ ಯಾವುದೂ ಇಲ್ಲ. ಈಗ ಅವಳ ಮಾತಲ್ಲಿ ಬರೀ ಕಣ್ಣಿಗೆ ಮಾತ್ರ ದಿಕ್ತಾ. ಅಲ್ಲ ಸಾಬ್, ಮೊದಲು ನನ್ನ ಗಂಡನ ಹತ್ರ ಸೈನ್ ಮಾಡಿಸ್ಕೊ ಬನ್ನಿ, ಆಮೇಲೆ ನಾನು ಸೈನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಎಷ್ಟು ಹುಷಾರಿದ್ದಾಳೆ. ಅಲ್ಲಿ ಗಂಡ ಬಿಲ್ಕುಲ್ ಸೈನ್ नहीं करूंगा करके बोलता है, मैं क्या करूंगा? ಅಲ್ಲ ಸಾಬ್, ಒಂದ್ ವೇಳೆ ಅವಳ ಗಂಡ ಜಯಶಂಕರ್ ಸೈನ್ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀರಾ ಸಾಬ್? ಫೋರ್ಜರಿ ಮಾಡಿ ಅದನ್ನೇ ಕೋರ್ಟಲ್ಲಿ ಕರೆಕ್ಟ್ ಅಂತ ಪ್ರೂವ್ ಮಾಡ್ತೀನಿ. ಅಕಸ್ಮಾತ್ ಜಯಶಂಕರ್ ಆಚೆ ಬಂದ್ಮೇಲೆ ಗಲಾಟೆ ಮಾಡಿದ್ರೆ? ಕೌನ್ ಬಾರ್ ಆಯೇಗಾ? ಜಯಶಂಕರ್ ಜೈಲಿಂದ ಹೊರಗೆ ಬರಲ್ಲ, ಅವನಲ್ಲಿ ಮರ್ ಜಾಯೇಗಾ. ಆದ್ರೂ ಒನ್ ಟೈಮ್ ಅವನ ಹತ್ರ ಸಿಗ್ನೇಚರ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಆ ಪಾಪಿ ಹೇಳ್ದಾಗ ಮಾಡೇ ಮಾಡ್ತಾಳೆ. ನಿರ್ಲಕ್ಷ್ಯ ಮಾಡೋದು ಸರಿ ಇಲ್ಲ. ಸಮಯ ವ್ಯರ್ಥ ಮಾಡದೆ ಇದಕ್ ನಾವೇನಾದ್ರೂ ಮಾಡ್ಲೇಬೇಕು ಮುರಾರಿ. ಮಾಡೋಣ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಷ್ಟು ದಿವಸ ನಾವು ನ್ಯಾಯ ನೀತಿ ಧರ್ಮ ಅಂತ ಒಳ್ಳೆ ದಾರಿ ನಡೀತಾ ಇದ್ವಿ. ಆದ್ರೆ ಆ ಮೋಸಗಾರರಿಗೆ ದ್ರೋಹ ಬಗೆಯವ್ರಿಗೆ ಹಿಡಿದು ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವೀಗ ಅವ್ರ ದಾರಿಲೇ ಹೋಗಿ ಬುದ್ಧಿ ಕಲಿಸ್ಬೇಕು. ನಮಗ್ ಬೇರೆ ದಾರಿ ಇಲ್ಲ. ಅಂದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಹೇಳ್ತಾರಲ್ವಾ, ಹಾಗೆ ಸುಳ್ಳನ್ನ ಸುಳ್ಳಿಂದಾನೇ ಮಾತಾಡ್ಸೋಣ. ಏನ್ ಮಾತಾಡ್ತಿದ್ದೀರ ರಾಮಾಚಾರಿ? ನನಗೊಂದು ಅರ್ಥ ಆಗ್ತಿಲ್ಲ. ಹೌದು ಸರ್ ಮೇಡಮ್, ಅವ್ರು ಹೇಗೆ ಅವ್ರ ಮೋಸದ ಬಲೆಯಲ್ಲಿ ನಮ್ಮನ್ನ ಟ್ರ್ಯಾಪ್ ಮಾಡಿದ್ರು ಅದೇ ತರ ನಾವು ಟ್ರ್ಯಾಪ್ ಸೆಟ್ ಮಾಡಿ ಅವ್ರು ಬೀಳೋ ಹಾಗೆ ಮಾಡಿ ಆಮೇಲೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನೀನ್ ಏನ್ ಮಾಡ್ಬೇಕು ಅಂತ ಇದ್ದೆ ಅದೇನಾದ್ರೂ ಹೇಳು. ಹೇಳ್ತೀನಿ ಚಾರು ಮೇಡಮ್, ನಿಮಗೆಲ್ಲ ಅರ್ಥ ಆಗಂಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ಆದ್ರೆ ಇಲ್ಲಿ ನಾನೇನು ಮಾಡಬೇಕಾಗಿಲ್ಲ, ಮಾಡಬೇಕಾಗಿರೋದಲ್ಲ ನೀವೇ. ನಾನಾ? ಹೌದು. ಈಗ ಅವ್ರ ಪ್ರಕಾರ ಈ ಮನೇಲಿ ಸತ್ತೋಗಿರೋದು ಆದ್ರೆ ನಿಮ್ ಗಂಡ. ರಾಮಾಚಾರಿ, ಚಾರು ಮೇಡಮ್, ನಾವು ಯುದ್ಧದಲ್ಲಿ ಗೆಲ್ಲಬೇಕು ಅಂದ್ರೆ ಕೆಲವೊಂದನ್ನ ಸಹಿಸ್ಕೊಳ್ಳೇಬೇಕು.
ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ನಾನು ಜೀವಂತವಾಗಿಲ್ಲ. ನೀವು ಒಬ್ಬಂಟಿಯಾಗಿ ತಬ್ಲಿ ಆಗಿದ್ದೀರಾ. ಈ ಮನೇಲಿ ನಿಮಗೆ ಯಾರೂ ಇಲ್ಲ. ರಾಮಾಚಾರಿನ ಯಾಕಾರು ಮದುವೆ ಆಗಿದ್ದೀರೋ ಅಂತ ನಿಮ್ಗೆ ಅನಿಸ್ಬಿಟ್ಟಿದೆ. ರಾಮಾಚಾರಿ ಅಲ್ಲ, ಈ ಥರ ನಿಮಗೆ ಫೀಲ್ ಆಗ್ತಾ ಇದೆ ಅನ್ನೋ ಥರ ನಿಮ್ಮಮ್ಮ ಅವ್ರ ಗ್ಯಾಂಗ್ ಅವರು ನಂಬೋ ಥರ ನೀವು ಆ್ಯಕ್ಟ್ ಮಾಡಬೇಕು. ಯಾಕಪ್ಪ ರಾಮಾಚಾರಿನ ಮದುವೆ ಆದೆ ಅನ್ನೋ ಥರ ನೀವು ಕೊರಗಬೇಕು. ಅಂದರೆ ಕೊರಗೋ ಥರ ನೀವು ಮಾತಾಡಬೇಕು. ಅದು ಅವ್ರ ಕಿವಿಗೆ ಬೀಳಬೇಕು. ಯಾಕಂದರೆ ಅವ್ರು ಬಯಸ್ತಾ ಇರೋದು ಅದನ್ನೇ ಮೇಡಮ್. ಅದನ್ನೆಲ್ಲ ಅವ್ರಿಗೆ ಹೇಗೆ ಹೇಳೋದು ರಾಮಾಚಾರಿ? ಅದೆಲ್ಲ ಹೇಗೆ ಅಂತ ನಾನು ಹೇಳ್ತೀನಿ ಮೇಡಮ್. ನೀವು ಮೊದಲು ಏನು ಮಾಡಬೇಕು ಅಂದರೆ, ಸೂಪರ್ ಕಣ ರಾಮಾಚಾರಿ, ಪರ್ಫೆಕ್ಟ್ ಪ್ಲಾನ್. ಓಕೆ, ರಾಮಾಚಾರಿ ಹೇಳ್ದಾಗೆ ನಿಮ್ಮ ಆಟನ ನೀವು ಶುರು ಮಾಡಿ. ಹೌದು ಚಾರು ಮೇಡಮ್, ಶುಭಸ್ಯ ಶೀಘ್ರಂ. ಶುರು ಮಾಡ್ಕೊಳ್ಳಿ ಡ್ರಾಮಾನ. ಜನಕ್ಕೆ ಏನತ್ತೆ, ಚಾರುನ ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ ಕಣೆ. ಯಾಕತ್ತೆ? ನಮ್ ಚಾರುಗಿನ್ನು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಗಂಡನ್ನ ಕಳ್ಕೊಂಡು ಒಂಟಿ ಮರ ಆಗಿ ಹೋಗ್ಬಿಟ್ಲಲ್ಲ. ಅವಳ ಮುಂದಿನ ಭವಿಷ್ಯ ನೆನೆಸ್ಕೊಂಡ್ರೆ ನನಗೆ ಹಗಲು ಊಟ ಸೇರಲ್ಲ, ರಾತ್ರಿ ನಿದ್ರೆ ಬರಲ್ಲ. ತುಂಬಾ ತುಂಬಾ ಸಂಕಟ ಆಗುತ್ತೆ ಕಣೆ. ಯೋಚನೆ ಮಾಡ್ಬೇಡಿ ಅತ್ತೆ, ಏನು ತೊಂದರೆ ಇದೆ. ನಮ್ ಚಾರುಗ್ ಮಗು ಆಗ್ಬಿಡ್ಲಿ, ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡೋಣ ಅತ್ತೆ. ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮುರಾರಿ, ನನ್ ಮಗ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ದೂರ ಹೊರಟೋದ. ಆದ್ರೆ ನನ್ನ ಸೊಸೆ ಚಾರು ಇನ್ನು ಚಿಕ್ಕವಳು ಕಣೋ. ಬಾಳಿ ಬದುಕ್ಬೇಕು ಅವಳಿನ್ನು. ಅವಳಿಗೊಂದು ಭವಿಷ್ಯ ಕಟ್ಕೊಡೋದು ನಮ್ ಕರ್ತವ್ಯ ಕಣಪ್ಪ. ಭವಿಷ್ಯನ ಅಂದ್ರೆ? ಅಯ್ಯೋ ದಡ್ಡ, ಹೆಣ್ಣಿನ ಭವಿಷ್ಯ ಇರೋದೇ ಗಂಡಿನ ಆಶ್ರಯದಲ್ಲಿ. ಚಾರು ಇನ್ನೂ ಚಿಕ್ಕ ವಯಸ್ಸು, ಅದಕ್ಕೆ ಅವಳಿಗೆ ಬೇರೆ ಮದುವೆ ಮಾಡೋಣ ಅಂತ ನಾವಿಬ್ರು ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನೇ ಜಾನಕಿ ಹೇಳಿದ್ದು. ಹೌದು ಅತ್ತೆ, ಮೊದ್ಲು ನಮ್ ಚಾರುಗ್ ಮಗು ಆಗ್ಬಿಡ್ಲಿ, ಆವಾಗ ಅವಳ ಮನಸ್ಸು ಬದಲಾಗುತ್ತೆ. ಸಮಯ ನೋಡ್ಕೊಂಡು ಈ ವಿಚಾರನ ಅವಳ ಹತ್ರ ಮಾತಾಡೋಣ. ಅದಕ್ಕೆ ಮತ್ತೊಂದು ಮದುವೆನ ಮಾಡಿ ಆದ್ರೆ ನಮ್ಮ ರಾಮಾಚಾರಿನೇ ಗಂಡು. ಕಾಫಿ ಚೆನ್ನಾಗಿದೆ ಬೇಬಿ. ಮಾಮ್, ನಿನ್ ಕೈಯಾರೆ ಮಾಡಿದ ಕಾಫಿ ಕುಡಿದು ಎಷ್ಟು ದಿನ ಆಯ್ತು, ಬಟ್ ಟೇಸ್ಟ್ ಸ್ವಲ್ಪನೂ ಚೇಂಜ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಅಯ್ಯೋ, ಮಾಮ್, ಅದೇನೋ ಹೇಳ್ತೀನಿ ಕೇಳ್ತೀಯ ಅಂತ ಹೇಳ್ದೆ ಅಲ್ವಾ, ಏನದು? ಬೇಬಿ, ನಾನು ಹೇಳೋದನ್ನ ಕೇಳಿ ನೀನ್ ಕೋಪ ಮಾಡ್ಕೋಬಾರ್ದು. ಓಕೆ, ನಾನು ಏನೇ ಮಾಡಿದ್ರು ಅದು ನಿನ್ ಒಳ್ಳೇದಕ್ಕೋಸ್ಕರನೇ. ಹೌದು ಮಾಮ್, ನೀನ್ ಹೇಳೋದು ನನ್ನ ಒಳ್ಳೇದಕ್ಕೆ. ಆಗ ನನಗೆ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಈಗ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಮಾಮ್. ನೀನ್ ಏನು ಅಂತ ಹೇಳು. ಒಂದ್ ಪಕ್ಷ ನೀನ್ ಸಾಯ್ ಅಂತ ಹೇಳಿದ್ರು ಯೋಚನೆ ಮಾಡದೆ ಸತ್ತೋಗ್ಬಿಡ್ತೀನಿ. ಬೇಬಿ, ಸಾಯೋ ಮಾತೆಲ್ಲ ಆಡ್ಬೇಡ. ಇನ್ನು ಕಾಲ ಚೆನ್ನಾಗಿರ್ಬೇಕು. ಬೇಬಿ, ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು, ನಾನ್ ಹೇಳೋ ಕೆಲ್ಸ ಮಾಡ್ಬೇಕು. ನಾನ್ ಏನ್ ಮಾಡ್ಬೇಕು ಅಂತ ಹೇಳು ಮಾಮ್. ನಿನ್ ಲೈಫಲ್ಲಿ ಅಂದ್ಕೊಂಡಿದ್ದ ಅನಿಷ್ಟ ರಾಮಾಚಾರಿ ಅರ್ಧದಲ್ಲೇ ತೊಲಗೋದ. ಇನ್ನು ಅವನ್ ಪಿಂಡ ನಿನ್ ಹೊಟ್ಟೆಲೆ ಉಳಿದೋಯ್ತು. ಅದಕ್ಕೆ ನಿನ್ ಹೊಟ್ಟೆಲಿರೋದನ್ನ ತೆಗೆಸ್ಬಿಟ್ರೆ ನೀನ್ ನನ್ ಮೊದ್ಲಿನ ಚಾರು ಬೇಬಿನೇ ಆಗಿರ್ತೀಯ. ಆಮೇಲೆ ನಿನ್ ಲೈಫಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಹೌದು ಮಾಮ್,
ನನ್ಗೇನು ಈ ಮಗುನ ಇಟ್ಕೊಳ್ಬೇಕು ಅಂತ ಆಸೆನ. ಆ ರಾಮಾಚಾರಿನ ಮನ್ಸಿಂದ ಕಿತ್ತಾಕಿದ್ದೀನಿ. ಈ ಮಗುನ್ ಯಾಕೆ ನನ್ನ ಹೊಟ್ಟೆಲಿ ಇಟ್ಕೊಳ್ಳಿ, ಇದನ್ನ ತೆಗೆಸ್ಬಿಡೋಣ ಅಂತ ಡಾಕ್ಟರ್ನ ಕನ್ಸಲ್ಟ್ ಹೋಗಿದ್ದೆ. ಇವಾಗ ನನ್ಗೆ 7 months ಆಗಿದೆ. ಇದಕ್ಕೂ ಮೇಲೆ ನಾನೇನಾದ್ರೂ ಮಗು ತೆಗ್ಸೋಕ್ ಹೋದ್ರೆ ನನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ರು. ಇವಾಗ ನನ್ಗೆ ಮಗುನ್ ಇರೋದ್ ಬಿಟ್ರೆ ಬೇರೆ ದಾರಿ ಇಲ್ಲ ಮಾಮ್. ಬಟ್ ಯು ಡೋಂಟ್ ವರಿ ಮಾಮ್. ಹೌದು, ಅವನ್ ಮಗುಗೋಸ್ಕರ ನಾನ್ ಯಾಕೆ ಸಾಯ್ಬೇಕು? ನನ್ಗೂ ನಂದೇ ಆಗಿರೋ ಒಂದ್ ಜೀವನ ಇದೆ, ಅದನ್ನ ಇವಾಗಾದ್ರೂ ಎಂಜಾಯ್ ಮಾಡ್ಕೊಂಡು ಬದುಕ್ಬೇಕು. ಅದಕ್ಕೆ ತುಂಬಾ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಗೋ ಡೆಲಿವರಿಗೆ ಇನ್ 2 months ಇದೆ. ಈ ಮಗುನ ಹೆತ್ಕೊಟ್ಟು ನಿಮ್ ಮಗುನ ನೀವೇ ಇಟ್ಕೊಳ್ಳಿ ಅಂತ ಮನೇಲಿ ಬಿಸಾಕಿ ನಾನಂತೂ ನಿನ್ನ ಹತ್ರ ಬಂದ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ ಮಾಮ್. ನಾನು ಇವಾಗ್ಲೇ ಏನಾದ್ರು ಬಂದ್ಬಿಟ್ರೆ ಅವ್ರ ವಂಶದ ಕೂಡಿ ನನ್ನ ಹೊಟ್ಟೆಲಿದೆ ಅಂತ ನನಗೆ ತೊಂದರೆ ಕೊಡ್ಬೋದಲ್ವಾ? ಅದಕ್ಕೆ ಈ ಮಗುನ ಎತ್ಕೊಟ್ಟು ಬಂದ್ಬಿಡ್ತೇನೆ. ಮತ್ತೆ ನನಗೆ ಯಾವ ಪ್ರಾಬ್ಲಮು ಇರಲ್ಲ. ಅಂತ ಈ ಮಗುನೂ ಬೇಡ, ಆ ಮನೆಯವರು ಬೇಡ. ನನಗೆ ನನ್ ಮಾಮ್ ಮಾತ್ರ ಸಾಕು. ನನಗ್ ಮಲ್ಗೋದಕ್ಕೆ ನಿನ್ ಮಾಡ್ಲೇಬೇಕು. ನಿನ್ ಪ್ರೀತಿ ಅಷ್ಟೇ ಸಾಕು ಮಾಮ್. ಗುಡ್ ಬೇಬಿ, ವೆರಿ ಗುಡ್. ಈಗ ನೀನು ಈ ಮಾನ್ಯತ ಮಗಳ ತರ ಮಾತಾಡ್ತಾ ಇದೀಯ. ಓಕೆ, ಈ ಮಗುನ ಹೆತ್ಕೊಟ್ಟು ಹಿರುಗಿ ನೋಡ್ಬೇಡ, ನನ್ನ ಹತ್ರ ಬಂದ್ಬೇಡ. ನಾನ್ ನಿನ್ನ ಪ್ರಿನ್ಸೆಸ್ ತರ ನೋಡ್ಕೋತೇನೆ. ಥ್ಯಾಂಕ್ಸ್ ಮಾಮ್. ಸರಿ, ನಾನು ಇವಾಗ ಹೊರಡ್ತೀನಿ. ಮಾಮ್, ನನ್ಗೆ ನಿನ್ನ ನೋಡ್ಬೇಕು ಅನ್ಸ್ದಾಗೆಲ್ಲ ನಾನು ಇಲ್ಲಿಗೆ ಬರ್ಬೋದಲ್ವಾ? ಏನ್ ಬೇಬಿ ಹೀಗೆ ಕೇಳ್ತಾ ಇದೀಯಾ? ಇದು ನಿನ್ ಮನೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ಲವ್ ಯು. ಸರಿ ಮಾಮ್, ಟೇಕ್ ಕೇರ್. ಬರ್ತೀನಿ.